ನಾವಿವತ್ತು ಮಾತಾಡಕ್ ಹೊರಟಿರೋ ದೇವಸ್ಥಾನ ಯಾವ್ದಂದ್ರೆ ರಂಗನಾಥ ಸ್ವಾಮಿ ಬೆಟ್ಟ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಿತವಾಗಿದೆ ಅಂತ ಹೇಳ್ತಾರೆ. ಅದೇ ಯಾವುದೇ ಪ್ರತೀತಿ ಇಲ್ಲ. ದೇವಸ್ಥಾನ 1006 ವರ್ಷಗಳ ಹಿಂದೆ ನಿರ್ಮಿತವಾಗಿದ್ರು ದೇವರು ಮಾತ್ರ ಪುರಾತನದಿಂದಲೇ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಈಗಿನವರಿಗೆ ಯಾರಿಗೂ ಅಷ್ಟು ತಿಳಿದಿಲ್ಲ. ಹಿಂದೆ ಈ ಪ್ರದೇಶನ ಶಿವಪ್ಪ ನಾಯಕ ಎಂಬುವ ದಂಡನಾಯಕ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆದ್ರೆ ಮುಸಲ್ಮಾನರ ಒಂದು ದಾಳಿಯಿಂದ ಅವನ ಸಾಮ್ರಾಜ್ಯನೆಲ್ಲ ಅವ್ನು ಕಳ್ಕೊತಾನೆ. ಸಾಮ್ರಾಜ್ಯ ಕಳ್ಕೊಂಡು ಇವನು ಅವರಿಂದ ಬಂಧಿಸಲ್ಪಡೋ ಟೈಮ್ ಅಲ್ಲಿ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಟೂರ್ ಅನ್ನೋ ಜಾಗಕ್ಕೆ ಬರ್ತಾರೆ. ಅವಾಗೆಲ್ಲ ಫುಲ್ ತುಂಬಾ ಕಾಡಿತ್ತಂತೆ. ಅವನ ಸಾಮ್ರಾಜ್ಯನ ಮರಳಿ ಪಡಿಬೇಕು ಅಂತ ಶಿವಪ್ಪ ನಾಯಕನ ಹೆಂಡತಿ ಮಣ್ಣಿನ ಪ್ರತಿಮೆ ಮಾಡಿ ರಥ ಮಾಡಕ್ಕೆ ಶುರು ಮಾಡ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದ್ಮೇಲೆ ಶಿವಪ್ಪ ನಾಯಕನ ಕನ್ಸಲ್ಲಿ ಲಕ್ಷ್ಮೀ ದೇವರು ಬರ್ತಾರೆ. ನಿನ್ನ ಪತ್ನಿಯ ರಥಕ್ಕೆ ನಾನು ಮೆಚ್ಚಿದ್ದೇನೆ ಅಂತ ಹೇಳ್ಬಿಟ್ಟು ಅವರಿಗೊಂದು ಟಾಸ್ಕ್ ಹೇಳ್ತಾರ. ಏನಂತ ಅಂದ್ರೆ, ನನ್ನ ಸ್ವಾಮಿ ಇಲ್ಲೊಂದು ಪ್ರದೇಶದಲ್ಲಿ ನೆಲೆಸಿದ್ದಾರೆ, ನೀನು ಅಲ್ಲಿಗೆ ನನ್ನ ಕರ್ಕೊಂಡು ಹೋಗಿ ಸೇರಿಸಬೇಕು ಅಂತ ಒಂದು ಟಾಸ್ಕ್ ನ ಇಡ್ತಾರೆ. ಅಂಡ್ ಅವ್ರು ಕನ್ಸಲ್ಲಿ ಇನ್ನೂ ಸಂಭಾಷಣೆಗಳನ್ನ ಮಾಡ್ಕೋತಾರೆ. ಹಾಗೇನೆ ಮುಂದೆ ಏನಾಯ್ತು ಅಥವಾ ಜಾಗ ಎಲ್ಲಿದೆ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಅಲ್ಲಿ ಇದೆ, ಲಿಂಕ್ ಬಯೋದಲ್ಲಿದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಇದೇ ತರ ನಿಮ್ ಊರುಗಳಲ್ಲಿ ನಿಮ್ಮೂರ್ ದೇವಸ್ಥಾನಗಳ ಬಗ್ಗೆ ಹಿಸ್ಟ್ರಿಗಳು ನಿಮಗೆ ಗೊತ್ತಿದೆ ನನಗೆ ತಿಳಿಸಿ. ಅಂಡ್ ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬೈ ಬೈ. ಸಿ ಯು.